ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೊಕು ಮಿನಿ ಕಿಚನ್. ಬರ್ ಇವತ್ತು ವಿಡಿಯೋದೊಳಗೆ ಏನು ಸ್ಪೆಷಲ್ ಐತೆ ಅಂತ ನೋಡೋಣ. ಇವಾಗ ನೋಡಿರಲಿ ನಳ ಬಂದೈತಿ, ಟೈಮ್ ಆಗಲಿ ಪೋಣೆ ರಾತ್ರಿ ನಳ ಬಂದೈತಿ. ಹಾಗಾಗಿ ನಾನು ನೀರು ತುಂಬಬೇಕ್ರಿ. ಮತ್ತು ನಮ್ಮ ರಿಷಾ ಸ್ಪೆಷಲ್ ಹೈದ್ರಾಬಾದಿ ದಮ್ ಬಿರಿಯಾನಿ ಮಾಡತ್ತಾಳ್ರಿ. ಅದರ ರೆಸಿಪಿ ಸಮೇತ ತೊಗೊತಾಳಂತ್ರಿ. ಅದು ಹೆಂಗೆ ಮಾಡೋದು ಅಂತ ಹೇಳಿ ನೋಡೋಣ್ರಿ. ಆಮೇಲೆ ಭಾಳ ದಿನ ಆಗಿದ್ರಪ್ಪ ನಳ ಬಂದು, ಇವತ್ತು ಬಂದೈತ್ರಿ. 10 ದಿನ ಆಗಿತ್ತು ನಳ ಬರ್ಲಾರ್ದು. ಹಾಗಾಗಿ ಎಲ್ಲ ಫುಲ್ ಖಾಲಿ ಆಗಿಬಿಟ್ಟಿದ್ದಾವೆ. ಅರ್ಬಿ ಅಂಕರು ಭಾಳ ಅದಾವು. ನಾನು ನೀರು ತುಂಬಿ ಅರ್ಬಿ ಅದೆಲ್ಲ ಬಗ್ಗದು ಹಾಕೀನಿ. ಇವರು ಹೈದ್ರಾಬಾದ್ ಸ್ಪೆಷಲ್ ದಮ್ ಬಿರಿಯಾನಿ ಮಾಡ್ತಾರಂತ್ರಿ. ಹಾಗಾಗಿ ಆಯ್ತು ತಗೋ ಮಾಡಿರಿ ಅಂತ ಹೇಳಿದೆ ರೀ. ನಮ್ಮ ಪಪ್ಪಾರ ಚಿಕನ್ ಕೊಟ್ಟು ಕಳಿಸಿದ್ರಿ ಮಧ್ಯಾಹ್ನ. ಹಾಗಾಗಿ ಫ್ರಿಜ್ದೊಳಗೆ ಇಟ್ಟೇವಿ, ಅವ್ರು ಮಾಡಿರಿ ಬಿರಿಯಾನಿ. ಇವಾಗ ಇಲ್ಲಿ ಸಣ್ಣಗೆ ಉಳ್ಳಾಗಡ್ಡಿ ಹೆಚ್ಚಿಟ್ಟಾಳ್ರಿ ಇಲ್ಲಿ. ಇನ್ನೂ ಸ್ವಲ್ಪ ಹೆಚ್ಚರ್ಸಿ. ಹಾಂ, ಕಣ್ಣಾಗ ನೀರು ಬರತ್ತಂತ್ರಿಗೆ. ಅಲ್ಲಿ ಬಾರ್ ತಗೋ. ಹೌದವಾ, ನೋಡಲ್ಲಿ ಹೊಡೆದೆ ಸಣ್ಣ ಈಗ ನಾನು ಹೊಡೆದೆ. ಫೋನ್ ಕೇಳಿದ್ಯಾ, ಫೋನ್ ನೋಡ್ಕೊಂತ ಉಳ್ಳಾಗಡ್ಡಿ ಕಟ್ ಮಾಡಿ ನೋಡಿ ಕೊಡಲ್ಲ ಅಂತ ಫೋನ್ ತೊಗೊಂಡು ಹೊಡೆದ್ಬಿಟ್ಟನು. ಅದಕ್ಕೆ ಹತ್ಕೊಂತ ಬಿರಿಯಾನಿ ಮಾಡತ್ತೇನೆ ನೀನು. ನೋಡಲ್ಲಿ ಓವರ್ ಆಕ್ಟಿಂಗ್ ದುಕಾನ್ 50 ರೂಪಾಯಿ ಆಕ್ಟಿಂಗ್ ಕರವೆ 2000 ಆಕ್ಟಿಂಗ್ ಅದ ಅಂತೆ. ನಾನು ಹೊಡೆದೆ ಸನೇ ನಾನು ಆಕಿಗೆ. ನೋಡ ಎಷ್ಟು ಹೇಳ್ತಾ ಮಮ್ಮಿಗೆ. ಅದು ಇದ್ರ ಕತಿ ಆಗ ಬಂತು ನೋಡಿ, ತೊಳ ಬಂತು ತೊಳ ಆ ಕತಿಯ. ಇಲ್ಲಿ ನಮ್ಮ ಅರ್ಶಿಯನ್ ಬಿರಿಯಾನಿ ರೆಡಿ ಆಗಕತ್ತಿಲ್ರಿ. ಇನ್ನು ಉಳ್ಳಾಗಡ್ಡಿ ಕರಿಬೇಕಲ್ರಿ. ಉಳ್ಳಾಗಡ್ಡಿ ಕರಿಯಾಕ ಎಣ್ಣೆ ಕಾಯಿಗಿಟ್ಲಿಕ್ಕೆ. ಉಳ್ಳಾಗಡ್ಡಿ ಎಷ್ಟು ಹೆಚ್ಚುಬಿಟ್ಟಿಲ್ಲ ಅರ್ಶಿಯ. ಹೆಚ್ಚಿಗೆ ಚಲೋ ಆಗುತ್ತೆ. ಹೌದು, ಬಿರಿಯಾನಿಗೆ ಇದು ಉಳ್ಳಾಗಡ್ಡಿ, ಆಮೇಲೆ ಮೊಸರಿ, ಎಣ್ಣೆ, ಇದು ಕೊತ್ತಂಬರಿ ಪಾಲಕ್ ಇದು ಮೆಂತೆ ಇತ್ತಲ್ಲ, ಇಷ್ಟು ಹಾಕ್ಬೇಕಿಲ್ಲ. ಐತಿ ಕಟ್ ಮಾಡಿ ಅದ್ರಾಗ ಒಂದು ಉಳ್ಳಾಗಡ್ಡಿ ಹಾಕಿ ಆಮೇಲೆ ಕಟ್ ಮಾಡೋಂತಿ. ಅವು ಕರಿತಿರ್ತಾವೆ, ಹೌದಿಲ್ಲ? ಅರಿಶಿನ ಕರಿತಿರ್ತಾವೆ. ಬಾರ್ಶಿಯ ಅಂತಂದು ಫ್ರೈ ಮಾಡಕ್ಕೆ ಅವು ಫ್ರೈ ಆಗ್ತಿರ್ತಾವೆ. ಹಿಂಗೆ ಫ್ರೈ ಅಂದ್ರೆ ಗೊತ್ತಾಗುತ್ತೆ, ಕರಿತಿರ್ತಾವೆ ಅಂದ್ರೆ ಗೊತ್ತಾಗುತ್ತೆ. ಅದ್ರನ್ನ ನಮ್ಮ ಭಾಷೆ ಹಂಗರಿಪ್ಪ, ಕರಿತಿರ್ತಾವೆ, ಬೇಯ್ತಿರ್ತಾವೆ ಹಂಗ್ರಿ. ಈಗ ಹಾಕೇನು ಕಾಯ್ತಾನದ ಸ್ವಲ್ಪ ಬಿಡಿ ಮಾಡಿದ್ನಿ ಅಂದ್ರೆ ಜಲ್ದಿ ಕರಿತಾವ್ರಿ. ಹುಳಿನೂ ಜಾಸ್ತಿ ಆಗ್ಬೇಕ್ರಿ ಬಿರಿಯಾನಿಗೆ ರೀ. ನಿಂಬೆಹಣ್ಣು ತೊಗೊಳಕಿಲ್ಲ, ಒಂದು 10 ರೂಪಾಯಿ ಹಂಗೆ ಹೋಗಿದ್ರಿ. ಮತ್ತು ನಿಮ್ಗೆ ಏನೇನು ಬೇಕಂದ್ರೆ ನೀನು ಎಲ್ಲ ಐತೆ ಅಂದ್ರೆ ಇದ್ದು ನೋಡಿ, ಅದ್ರಾಗ ನಿಂಬೆಹಣ್ಣು ಹಾದಿ ಇದ್ರೆ ಓಕೆನ. ಫ್ರೈ ಆದವು ಮಾವು ಚಿಕನ್ ತೊಗೊಂಬಂದ್ಯಾ? ಒಂದು ಸ್ವಲ್ಪ ಅಮ್ಮರ್ ಪೂರ್ತಕ್ಕಷ್ಟ ತೆಗೆದು ಉಳ್ಕಿದ್ದೆಲ್ಲ ಮಾಡ್ಬಿಡು. ಅವ್ರಿಗೆ ಒಂದು ಸ್ವಲ್ಪ ಅಡ್ಡಿ ಅಂತ ತೆಗಿ. ಬಿರಿಯಾನಿಕಿನ ರೈಸ್ ನಮಗೆ ಟೇಸ್ಟ್ ಅನ್ಸೈತ್ರಿ. ಇದು ಚಿಕನ್ ಜಾಸ್ತಿ ತಿನ್ನಲ್ಲ ನಾವು. ಅದು ರೈಸ್ ಇರತ್ತಲ್ಲ ರೀ, ಭಾಳ ಟೇಸ್ಟ್ ಆಗಿರುತ್ತೆ ರೈಸ್ ಇರೋದು. ನೋಡ ಸಾಕಂತ ಅದೇ ಮರಿಗೆ ಅಷ್ಟು ಸಾಕ ಅಷ್ಟು ಮಾಡಿಬಿಡ್ನಿ. ಒಂದಿಷ್ಟು ಅಮ್ಮರಿಗೆ ಸೇರೋ ಮಾಡಿಬಿಡ್ತೀರಿ. ಅವರು ಉಣ್ತಾರೆ ಬಿರಿಯಾನಿನ. ಅರ್ಶಿಯ ಮಾಡಿದ್ದು ಭಾಳ ಟೇಸ್ಟ್ ಆಗಿರತ್ತೆ ರೀ, ಮಸ್ತ್ ಇರುತ್ತೆ. ನಾನು ಏನ್ರಿಪ್ಪ 2 ಮಕ್ಕಳು ಬಂಗಾರ ಇದ್ದಂಗೆ ರೀ. ನಾನು ಅಡುಗೆ ಮಾಡೋದ್ರಾಗ ನಂಬರ್ 1 ರೀ ಅವ್ರು. ಅವ್ರಿಗೇನು ಹೇಳೋದ ಬೇಡ್ರಿ. ಅವ್ರಿಗೆ ಹಾಕೋತಗವು ಅಷ್ಟು ಹಾಕ್ಬಿಟ್ಟೆ ನಮ್ಮ ಮೊಮ್ಮಕ್ಳು ನೀನು. ಅಯ್ಯೋ, 2 ಸಲ ಹಾಕ್ಬೇಕಿಲ್ಲ ಅವನ್ನ. ಅದಕ್ಕೆ ಭರ್ಪೂರ್ದು ಎಣ್ಣೆ ಬೇಕು, ಬೇಕಂತ ನಿಂತಿದ್ದೆ ನೀನು. ಟೊಮ್ಯಾಟೊ ಹಾಕಿ ಅದಕ್ಕೆ ಇದಕ್ಕೆ ಇಟ್ಟಿಲ್ಲ ಟೊಮೆಟೊ ಹಣ್ಣು ಗ್ರೇವಿಗೆ. ಅದು ಇದನ್ನು ಹಾಕ್ಬೇಕಿಲ್ಲ, ಸೇರಾನ್ ಹಾಕ್ಬಿಡೋದ್ರ. ಮೊಸರು ಹಾಕಿ ಒಂದಿಷ್ಟು. ಮೊಸರು ಕೊಡಿಲ್ಲ ರೀಪ, ಮೊಸರು ಕೊಡಮ್ಮ. ಇದು ಕೊತ್ತಂಬರಿ ಮತ್ತು ಪಾಲಕ್ ರೀ. ಮೆಂತ್ಯನ ಹಾಕೊಡ್ರಿ. ಐತೆ ನಮ್ಮ ಮನೆಗೆ ಹಾಕೊ ನೋಡ್ರಿ ಮೆಂತ್ಯ ರೀ. ಇನ್ನು ಟೇಸ್ಟ್ ಆಗುತ್ತಲ್ರಿಪ್ಪ ಅಶಿ. ಅದು ಮೆಂತ್ಯ ಕೊಡ್ಲ ನಾನು ಆಕೆ ತೊಕ್ಕೊಳಕನ ಆಕಿ ಬೇಜಾರಿ ಆಕಿಗೆ. ಈಗ ಅರ್ಶಿನ ಪುಡಿ ಹಾಕೊಳ್ಳೋಣ್ರಿ. ಆಮೇಲೆ ಇದು ಕೊತ್ತಂಬರಿ ಕಾಳು ಪುಡಿ ರೀ. ಒಂದು 4 ಮೆಣಸಿನ್ಕಾಯಿ, ಹಸಿ ಮೆಣಸಿನ್ಕಾಯಿ ರೀ. ಹಾಂ ಬಿಡು ಸಾಕು. ಆಮೇಲೆ ಜೀರಿಗೆ ಪೌಡ್ರ್ ಸ್ವಲ್ಪ ಕಾಳು ಮೆಣಸಿನ ಪುಡಿ ಸ್ವಲ್ಪ ಗರಂ ಮಸಾಲೆ ಹಾಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಕಸ್ತೂರಿ ಮೇಥಿ ಹಾಕೊಳ್ಳೋಣ್ರಿ. ಉಪ್ಪು ಹಾಕಿ ಲಾಸ್ಟಿಗೆ ಹಾಕೋ.
ಆಮೇಲೆ ಸ್ವಲ್ಪ ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳೋಣ್ರಿ. ಆಮೇಲೆ ಸ್ವಲ್ಪ ಖಾರದ ಪುಡಿ. ಹಾಂ, ಆಮೇಲೆ ಸ್ವಲ್ಪ ಉಪ್ಪು ಹಾಕೊಳ್ಳೋಣ್ರಿ. ಹಾಂ, ಆಮೇಲೆ ಸ್ವಲ್ಪ ಮೊಸರು ಹಾಕೊಳ್ಳೋಣ್ರಿ. ನೋಡಿ ಎಲ್ಲ ಚಲೋ ಹಿಂಗೆ ಮಿಕ್ಸ್ ಮಾಡ್ಕೊಂಡ್ಬಿಡೋಣ್ರಿ. ಚಿಕನ್ಕಿನ ಮಸಾಲೆ ಜೊತೆ ಆಗ್ಬಿಟ್ರಿ ನಮ್ದು, ಆವಾಗ ಟೇಸ್ಟಿ ಆಗುತ್ತೆ ನೋಡಿ. ಅವಾಗ ಟೇಸ್ಟ್ ಆಕೈತೆನಾ? ಹೌದು. ಇಲ್ಲಿ ನೋಡಿ ಚಿಕನ್ ಎಲ್ಲ ಮಿಕ್ಸ್ ಮಾಡಿಟ್ಲ್ರಿ ಗರ್ಷಿಯ. ಇದು ಉಳ್ಳಾಗಡ್ಡಿನ ಲೈಟಾಗಿ ಫ್ರೈ ಆಗತ್ತರಿ. ಈಗ ಇನ್ನೊಂದು ನಿಮಿಷದಾಗಂದ್ರೆ ಫ್ರೈ ಆಗ್ತಾವೆ. ಆ ಕಡೆ ಒಂದು 50% ಅಕ್ಕಿ ಕುದಿಬೇಕಲ್ರಿ, ಹಾಗಾಗಿ ಅನ್ನಕ್ಕೆ ಇಡಾಕತ್ತಾಳ್ರಿ. ಸ್ವಲ್ಪ ನೀರು ಕಡಿಮೆ ಇಡ್ಬೇಕಿಲ್ಲ? ಕಡಿಮೆ ಇಡ್ಲ ಇರ್ಲೇನ? ಇಲ್ಲಿ ಬಿಡು, ಇರಲಿ ಇರ್ತಾವೆ, ಬಸಿಬೇಕಲ್ಲ. ಮತ್ತು ಉಪ್ಪು ಅದಕ್ಕೆ ಹಾಕಾಕ್ರಿ. ಸ್ವಲ್ಪ ಜಾಸ್ತಿ ಹಾಕೊಂಡ್ರೆ ಅದು ಅಕ್ಕಿ ಬಸ್ಬಿಡ್ತೀವಲ್ರಿ, ಉಪ್ಪು ಆಗಿಲ್ಲ, ಅನ್ನ ಸ್ವಲ್ಪ ಆಗ್ಬಿಡ್ತಿ. ಬಿಡು ಸಾಕು. ಮತ್ತು ಒಂದು ಪಲಾವ್ ಎಲೆ, ಒಂದು ಚಕ್ರ ಮೆಗ್ಗಿರಿ, ಒಂದು ಏಲಕ್ಕಿ ಕಾಯಿ ದೊಡ್ದು, ಆಮೇಲೆ ಕಡೆ ಕಾಳು ಮೆಣಸ್ರಿ, ಮತ್ತು ಲವಂಗ, ಚಕ್ಕಿ, ಸಾಜೀರಿಗೆ ಅಂದ್ರೆ ರೈಸ್ ನಮ್ದು ಘಮ ಘಮ ಅಂತೈತಿ. ಚೆನ್ನಾಗಿ ನಾವು ರೈಸ್ ಮಾಡಿದ್ವಿ ಅಂತ ಹೇಳಿ ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದು ನೀರಿಗೆ ಮುಟ್ಟಿಸ್ಕೊಡೋದಕ್ಕೆ ಈ ಚಮಚಕ್ಕೆ ಸ್ವಲ್ಪ ಬಿಡ ಸಾಕು. ಈಗ ಕುದಿಲ್ರಿ ಅದು. ಮತ್ತು ಕೊತ್ತಂಬರಿ ನೆನಪಾಗಿದ್ರಿಗೆ ಸ್ವಲ್ಪ ಕೊತ್ತಂಬರಿ ಹಾಕಿದ್ದು ಮುಚ್ಚಿಬಿಡಿ. ಈಗ ಅದು ಮುಚ್ಚದೈತೆ ಮೇಲೆ ಮುಚ್ಚೋದು ತೊಗೊಂಡು ಮುಚ್ಚಿಬಿಡು. ಅದ್ರದ್ದು ಡಕ್ಕನ್ ಮುಚ್ಚಿದ್ರೆ ಜಲ್ದಿ. ಇಲ್ಲಿದು ಉಳ್ಳಾಗಡ್ಡಿ ಫ್ರೈ ಅದು ನೋಡಿರಿ ನಮ್ಗೆ ಮಸ್ತಿ ಗೋಲ್ಡನ್ ಕಲರ್ ಈ ಥರ ಬಂದಾಗ ಹಾಕಿದ್ರೆ ಬಿರಿಯಾನಿಗೆ ಹಾಕಿದ್ರೆ ಭಾಳ ಟೇಸ್ಟ್ ರೀ. ಮತ್ತು ಗ್ರೇವಿಗೆ ಹಾಕಿದ್ರೆ ಸಖತ್ ಟೇಸ್ಟ್ ಕೊಡ್ತಾವ್ರಿ. ಮತ್ತು ಕುಸ್ಕಾ ರೈಸ್ ಅಂತ ಮಾಡಿರ್ತೀವಿ ರೀ ನಾವು, ಅದ್ರೊಳಗೆ ಇವ್ನು ಉಳ್ಳಾಗಡ್ಡಿ ಹಾಕ್ಬೇಕು ರೀ. ಎಷ್ಟು ಟೇಸ್ಟ್ ಆಗ್ತಾವೆ, ಹೋದಿಲ್ಲ ಅಷ್ಟೇ ಅವು ರೈಸ್ ಒಳಗೆ ರೀ, ಮಸ್ತ್ ಆಗ್ತಾವ್ರಿ ಅವು. ಈಗಿನ ಬರೋಬ್ಬರಿ ಒಂದು ತಾಟ ಕರ್ಕೊಂಬಿಟ್ಟಾತವ್ರಿ. ಈಗ ಇಲ್ಲಿದ್ರಾಗ ಒಂದಿಷ್ಟು ಉಳ್ಳಾಗಡ್ಡಿ ಪುಡಿ ಮಾಡಿ ಹಾಕ್ಬೇಕ್ರಿ. ಇದ್ರಾಗ ಸುಡ್ತಾವ ನಾವು ಹಂಗೆ ಹಾಕಿ ಚಿಕನ್ ಜೊತೆ ಇದು ಮಾಡು ಅಂದ್ರೆ ಇದು ಹಾಕವು. ಚಿಕನ್ ಜೋಡಿ ಮಿಕ್ಸ್ ಮಾಡ ಅಂದ್ರೆ ತಣ್ಣಗಾಕವು, ತಣ್ಣಗಿರ್ತಾನೆ. ಈಗ ಮುರಿಬೇಡವು ನಾವು ಹಂಗೆ ಹಾಕಿ ನೀನು ಸ್ವಲ್ಪ ಬಿಡು ಅಂದಳು ಹಂಗೆ ಕಲ್ಸಕ್ಕೆ. ಅದ್ರ ಮೇಲೆ ಹಾಕಕ್ಕೆ ಭಾಳ ಅಷ್ಟು ಚಲೋ ಹಾಕವು. ಈಗ ಇದನ್ನು ತೊಗೊಂಡು ಚಿಕನ್ ತೊಗೊಂಡು ಕೈಯಾಡು ಅಂದ್ರೆ ಇದಾಕ ಸುಡಲ್ಲ. ಈ ಒಗ್ಗರಣೆ ಕೊಡ್ಬೇಕ್ರಿ. ಗ್ರೇವಿ ಮಾಡ್ಕೋಬೇಕು. ಗ್ರೇವಿ ಮಾಡ್ಕೋಬೇಕ್ರಿ. ಈಗ ಅರ್ಶಿ ಎಣ್ಣೆ ಕಾಯ್ಕಿಟ್ಲ ರೀ. ಎಣ್ಣೆ ಕಾಯ್ಕಿಟ್ಟು ಈಗ ಅದು ಚಿಕನ್ ಹಾಕೊಳ್ಳೋದ್ರಿ. ಎಣ್ಣೆ ಕಾಯ್ತಾನ, ಎಣ್ಣೆ ಬಿಸಿ ಆದಾಗ ಹಾಕ. ಬಿಸಿ ಆಗೈತೆ. ಹಾಂ, ಅದು ಉಳ್ಳಾಗಡ್ಡಿ ಮಿಕ್ಸ್ ಮಾಡಿವಲ್ರಿ. ಈಗ ಅದು ಘಮ ಘಮ ಅಂತೈತಿ. ಈಗ ಅದು ಎಣ್ಣೆ ಒಳಗೆ ಹಾಕೋದ್ರೊಳಗೆ ಕಾದಾಯ್ತು ನೋಡಿ ಎಣ್ಣೆ. ಅಲ್ಲಿ ನೀರು ಕುದಿಯಾಕೈತ್ರಿ. ಈಗ ಅಕ್ಕಿ ಹಾಕೊಳಕತ್ತಾರೆ ಅಲ್ಲಿ ಶೇರಲ್ಲಿ. ಇದು ನೋಡಿ ಚಿಕನ್ ಗ್ರೇವಿ ಕುದಿಯಾಕೈತ್ರಿ ಇಲ್ಲಿ. ಮಸ್ತಾಗಿ ನೋಡ್ರಿ. ಎರಡು ನೀರು ಜಾಸ್ತಿ ಆಯ್ತು. ಹಾಂ, ಜಾಸ್ತಿ ಆಯ್ತು. ಕುದಿಲ್ತಾವ ಮತ್ತು ಕುದಿಬೇಕಲ್ಲ. ಇದನ್ನು ಕೈ ಆಡ್ತಿಲ್ಲ. ಈಗ ಇದು ಕುದಿಯಾಕೈತ್ರಿ. ಈಗ ಇದಕ್ಕೆ ಸ್ವಲ್ಪ ಚಿಕನ್ ಬಿರಿಯಾನಿ ಮಸಾಲ ಹಾಕೋಣ. ಶಾಖಿ ಚಿಕನ್ ಇಲ್ಲ ಐತೆ ನೋಡ್ರಿ. ಇದಾರಿ ಅದು ಮಸ್ತ್ ಇರತ್ರಿ. ಅದು ಈಗ ಇದನ್ನು ಸ್ವಚ್ಛಾಗಿ ಮಿಕ್ಸ್ ಮಾಡಿ ಇದನ್ನು ಡಬ್ರಿ ತೊಳೆದು ಒಂದು ನೀರು ಹಾಕಿಬಿಡೋದ್ರಾಗ ಘಾಟ್ ಬಂತಾನ. ಈಗ ಇದನ್ನೊಂದು ಸ್ವಲ್ಪ ನೀರು ತೊಳೆದು ನೀರು ಹಾಕೊಂಡ್ಬಿಟ್ರೆ ಸಾಕ್ರಿ. ಅದಕ್ಕೆ ಮತ್ತೆ ನೀರು ಜಾಸ್ತಿ ಸೇರ್ಸೋದು ಬೇಡ್ರಿ. ಸ್ವಲ್ಪ ಹಾಕ್ಕೊಂಡು ಬಿಡು ಸಾಕು. ಅಷ್ಟೊಳಗೆ ಹಾಕೊಂಡ್ಬಿಟ್ರೆ ಅದಕ್ಕೆ ನೀರು ಸಾಕ್ರಿ. ನೀರು ಮತ್ತು ಜಾಸ್ತಿ ಸೇರಿಸ್ಬಾರ್ದ್ರಿ. ಅದಕ್ಕೆ ನೀರು ಬಿಡುತ್ತೆ ಚಿಕನ್. ಚಿಕನ್ನ ನೀರು ಬಿಡ್ತೈತಿ. ಮತ್ತು ನಾವು ಪಾಲಕ್ ಅದೆಲ್ಲ ಹಾಕ್ತೀವಲ್ರಿ, ಹಂಗಾಗಿ ಅದೆಲ್ಲ ನೀರು ಬಿಡ್ತೈತಿ. ಈಗ ಸ್ವಲ್ಪ ಹೊತ್ತು ಕುದಿಲ್ರಿ ಅದು. ಮುಚ್ಚಿಬಿಡಮ್ಮ ಈಗ. ಅಲ್ಲಿ ಸ್ವಲ್ಪ ಟೇಸ್ಟ್ ಮಾಡಿ ನೋಡಿ ಖಾರ ಕಡಿಮೆ ಆಗಿತ್ತಂತ್ರಿ. ಸ್ವಲ್ಪ ಖಾರ ಹಾಕಕತ್ತಾಳ. ಕೈ ಆಡೋದು ನೀನು ಇನ್ನೂ ಸ್ವಲ್ಪ ಮೊಸರು ಹಾಕ್ತೀಯ.
ಹೌದು, ಅದಕ್ಕೆಲ್ಲ ಮೊಸರು ಗಿಸ್ರೆಲ್ಲ ಕರೆಕ್ಟಾಗಿ ಜಾಸ್ತಿನ ಬೇಕ್ರಿ ಅಂದ್ರೆ ಟೇಸ್ಟ್ ಆಗ್ತೈತಿ ಅದು. ಅದ್ರಾಗ ಅಕ್ಕಿ ಏನು ಮಾಡಿದ್ರಿ ಅಕ್ಕಿ ಒಂದು ಕಲ್ಪ ಹಾಕ್ತೀನಿ ಅಂದಕ್ಕೆ ಮತ್ತು ಮ್ಯಾಲೆ ಒಂದು ಸ್ವಲ್ಪ ಜಾಸ್ತಿ ತೊಗೊಂಡ್ರಿ ಅಕ್ಕಿ ರೀ. ಇನ್ನೊಂದು ಸ್ವಲ್ಪ ಮೊಸರು ಹಾಕಾಕತ್ಲ ರೀ. ಇಲ್ಲಿ ನೋಡ್ರಿ ನಮ್ಮ ಮರ್ಷಿ ಅಂದ ಅನ್ನ ರೆಡಿನ ಆಗ್ಬಿಡೈತೆ ಅದು. ಬಂದ್ ಮಾಡಿಬಿಡಿ ಈಗ ಗ್ಯಾಸ್ ಅದನ್ನ ಬಂದ್ ಮಾಡಿದೆ. ಕುದ್ಬಿಡೈತ್ರಿ. ಆಗೈತಿ ಒಂದು 60-70% ಅನ್ನ ಆಗ್ಬಿಟ್ಟೈತ್ರಿ ಈಗ ಆಗಲಿ ಅದು. ನೋಡಿ ಇದ್ದಷ್ಟು ನೀರನ್ನು ಬಸ್ಬಿಡೋದ್ರ. ಇಲ್ಲಿ ಚಿಕನ್ ಕುದಿಯಕತ್ತ ಬಂದ್ ಮಾಡ್ಬಿಡು ಮೈಗಿನ. ಕೈ ಆಡಿ ಇನ್ನೊಂದು ಸ್ವಲ್ಪ ಕೈ ಆಡಿ ಬಂದು ನೋಡು. ಕುದ್ದೈತೆ ನೋಡಮ್ಮ. ತಳ ಹಿಡಿದೈತಿ, ಕೈ ಆಡ್ಬೇಕು ಅದನ್ನು. ನೋಡೋದು ಪೀಸಿನ ನೋಡೋ ಕುದ್ದಿತ್ತಂದ್ರೆ ಬಂದ್ ಮಾಡಿಬಿಡು ಸಾಕು. ಅದು ಇದನ್ನು ಹಾಕಿರ್ತೀವಲ್ರಿ ನಾವು, ಹಾಗಾಗಿ ನೀರು ಬಿಟ್ಕೊಂಡ್ ಬಂದಿರಿ. ಅದು ಕುದಿಲ್ಲೇ ಇಲ್ಲಿ ಅರ್ಧ ಚಿಕನ್ ತೆಗೆದಿಟ್ಟಿವ್ರಿ, ಅರ್ಧ ಚಿಕನ್ ಡಬ್ಬಿ ಒಳಗೆ ಬಿಟ್ಟಿವಿ. ಈಗ ಅನ್ನ ಹಾಕ್ಕೊಳ್ಳೋದ್ರಿ. ಇದು ನಮ್ದು ಅನ್ನ ರೆಡಿನ ಆಗ್ಬಿಡೈತಿ. ಎಲ್ಲಿ ಮಿಜ್ಜಾಕೈತಿ ಅನ್ನೋ ಅರಿಶಿಯ. ನೀರು ಹಾಕ್ಬೇಡ, ನೀರಿತ್ತಂದ್ರೆ ಕೆಳಗಾಗ್ಬಿಟ್ಬಿಡು ಅದನ್ನು. ಸ್ವಲ್ಪ ಅಕ್ಕಿ ಜಾಸ್ತಿ ಹಾಕೊಂಡ್ರಕ್ಕೆ ಹಂಗಾಗಿದೆ ಆ ಥರ. ಅದು ಅರ್ಧ ಅನ್ನ ಹಾಕೊಂಡ್ಬಿಡು, ನೀರು ಹಾಕ್ಬೇಡ, ನೀರು ಐತಿ ಕೆಳಗದ. ಈಗ ಉಳ್ಳಾಗಡ್ಡಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ, ಸ್ವಲ್ಪ ಎಣ್ಣೆ ಹಾಕಿದ್ರೆ ಹಾಕಿ ಈಗ ಇದನ್ನು ಒಂದು ಗ್ರೇವಿ ಹಾಕಿಬಿಡಮ್ಮ. ಈಗ ಅಷ್ಟು ಹಾಕಿಬಿಡು ಒಂದು ಗ್ರೇವಿ. ಗ್ರೇವಿನ ಜಾಸ್ತಿ ಆಗ್ತದೆ ನಮ್ದು. ಮಸಾಲೆ ಹಾಕೈತಿ. ಅಷ್ಟು ಹಾಕ್ತೀನಿ, ಸ್ವಲ್ಪ ತೆಗಿಡ್ತೀಯ ಹಾಕಿಬಿಡ್ತೀಯ. ಈಗ ಇದ್ದಂಥ ಅನ್ನ ಎಲ್ಲ ಅಷ್ಟು ಆ ಗ್ರೇವಿ ಮ್ಯಾಗ ಹಾಕಿದ್ರಿ. ಈಗ ಮತ್ತೊಂದು ಸ್ವಲ್ಪ ಉಳ್ಳಾಗಡ್ಡಿ ಕೊತ್ತಂಬರಿ ಹಾಕಿ ಆಳಿ ಬಿಟ್ಬಿಡೋದ್ರಿ. ಈಗ ಬರೋಬ್ರ ಹಾಕಮ್ಮ. ಹಾಕಿ ಅದಕ್ಕೆ ಹಚ್ಚದಕ್ಕೆ ಡ್ರಮ್ ಹಚ್ಚಿ ಹೋಗ. ಯಾವಾಗ ತೊಳಿತೀಯ ಅದನ್ನು? ಉಳ್ಳಾಗಡ್ಡಿ ರೀ, ಆಮೇಲೆ ಒಂದು 4 ಮೆಣಸಿನ್ಕಾಯಿ ರೀ, ಸ್ವಲ್ಪ ಫುಡ್ ಕಲರ್, ಈಗ ಇದನ್ನು ಸಣ್ಣ ಊರಿನಿಂದ ಅಳಿಬಿಟ್ಬಿಡನ್ರಿ. ಸ್ವಲ್ಪ ಎಣ್ಣೆ ಮೇಲೆ ಈಗ ಅಳಿಬಿಟ್ಬಿಡನ್ರಿ. ಒಂದು ಗುಣಕಲ್ಲಿ ಹೇರಿ ಬಿಡೋದ್ರ ಮ್ಯಾಗರ್ಷಿ, ಒಂದು ಗುಣಕಲ್ಲಿ ಹೇರಿ ಅಳಿಬಿಟ್ಬಿಡು. ಇಲ್ಲಿ ನೋಡ್ರಿ ಈ ಥರ ಸಣ್ಣ ಉರಿ ಇಟ್ಟು ಮ್ಯಾಲೊಂದು ಗುಣಕಲ್ಲು ಹೇರ್ಬಿಡೋಕ್ರಿ, ಹಾವು ಹೋಗ್ಲಾರ್ದಂಗೆ. ಹೌದಿಲ್ಲ ರೀಪ? ಅಂದ್ರೆ ಬಿರಿಯಾನಿ ರೆಡಿ ಆಗ್ಬಿಡೈತಿ. ಜೋರ್ನ ಇಟ್ಬಿಟ್ಟೇನ್ರಿ ನಾವು ಸಣ್ಣ ಗಿಡದ ಬಿಟ್ಟು. ಇದು ಜಲ್ದಿನ ದಮ್ ಆಗ್ಬಿಟ್ಟೈತಿ ಇವತ್ತು. ನೋಡಿ ಸ್ವಲ್ಪ ಹೊತ್ತಿಗೆ ಮುಚ್ಚಿನ ಬಿಡನ್ರಿ ಇದನ್ನಿಷ್ಟ. ಒಳಗೆ ಮತ್ತು ದಮ್ಮ ಇಲ್ಲಂದ್ರೆ ಹಾಕೈತ್ರಿ ಅದು. ಅದು ಮಸಾಲೆ ಮಾಡಕತ್ಲಿ, ಯಾಕಂದ್ರೆ ಕರೆಂಟ್ ಹೋತಂದ್ರೆ ಆಗಲ್ರಿ. ಈಗ ಗಾಳಿ ಬಿಟ್ಟೈತಿ ಹೊರಗೆಲ್ಲ. ಚಿಕನ್ ಕುಯ್ತಿದ ಗಾಳಿ ಎಲ್ಲ ಬಿಡಾಕೈತಿ ಹೊರಗೆ. ಬಿರಿಯಾನಿ ನೋಡ್ರಿಪ್ಪ ಸೂಪರ್ ಆಗೈತ್ರಿ. ಮಸ್ತ್ ಐತಿ ಬಿಡರ್ಷಿ. ಚಲೋ ಆಗೈತಾ? ನೀನೇ ಟೇಸ್ಟ್ ಮಾಡಿ ನೋಡಿದ್ರಲ್ಲ, ತಿಂದು ಹೇಳಿ ಸ್ವಲ್ಪ. ಹೆಂಗಾಗೈತೆ ಮಮ್ಮಿ ಬಿರಿಯಾನಿ? ಮಸ್ತ್ ಆಗೈತಮ್ಮ, ಸೂಪರ್ ಟೇಸ್ಟ್ ಆಗೈತೆ. ನಮ್ಮ ಅರ್ಷಿ ಮಾಡಿದ್ದೇನವಾ ಸೂಪರ್ ಆಗಿರುತ್ತೆ. ಭಾಳ ಟೇಸ್ಟ್ ಆಗೈತೆ ಕರೆನ. ಚಲೋ ಆಯ್ತು ಬಿಡು. ಭಾಳ ದಿನ ಆಯ್ತಲ್ಲ ಬಿರಿಯಾನಿ ಮಾಡೋಣ. ಹೌದು, ಮಸ್ತ್ ಐತೆ.